ಹಲೋ ಎವ್ರಿವಾನ್, ವೆಲ್ಕಮ್ ಟು ಪವಿತ್ರ ಲೋಕೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದುಬಿಟ್ಟು ನಮ್ಮ ಅಣ್ಣನ ಮದುವೆಯ ಡೇ 3ಯ ವ್ಲಾಗ್ ಆಗಿರುತ್ತೆ. ಇವತ್ತು ಮುಹೂರ್ತ, ಸಂಡೇ ಮುಹೂರ್ತ ಇದ್ದಿದ್ದು. ಸೊ ಹಾಗಾಗಿ ಎಲ್ಲರೂ ಕೂಡ ರೆಡಿಯಾಗಿ ಚೌಟ್ರಿ ಹತ್ರ ಬಂದರು. ನಾವು ಕೂಡ ರೆಡಿಯಾಗಿ ಸ್ಟಾರ್ಟಿಂಗು ಒಂದಷ್ಟು ವೀಡಿಯೋಸು ಫೋಟೋಸು ಮುಗಿಸ್ಕೊಂಡು ಚೌಟ್ರಿಗೆ ಎಂಟ್ರಿ ಕೊಟ್ವಿ. ಹಾಗೆ ನಾನು ಹೇಗೆ ಕಾಣ್ತಾ ಇದ್ದೀನಿ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು ಚೌಟ್ರಿಗೆ ಬಂದಾಗ ಕಾಶಿ ಯಾತ್ರೆ ಪೂಜೆನ ಮುಗಿಸ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾಯಿದ್ರು. ನಾವು ಸ್ವಲ್ಪ ಲೇಟಾಗೇ ಬಂದ್ವಿ, ಬಿಕಾಸ್ ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಬರಬೇಕಲ್ಲ. ಸೊ ಹಾಗಾಗಿ ಅದಾದಮೇಲೆ ನಾವು ಚೌಟ್ರಿ ಒಳಗಡೆ ಎಂಟ್ರಿ ಕೊಟ್ವಿ. ಅಲ್ಲಿ ಆಮೇಲೆ ನಮ್ಮ ಫ್ಯಾಮಿಲಿಯವರು, ಫ್ರೆಂಡ್ಸ್ಗಳು ಎಲ್ಲರೂ ಬಂದಿದ್ದರು. ಸೊ ಎಲ್ಲರೂ ಮಾತಾಡಿಸ್ಕೊಂಡು ಅದಾದಮೇಲೆ ಇನ್ನೇನು ಮುಹೂರ್ತಕ್ಕೆ ಅಂತ ಹೇಳಿ ಎಲ್ಲದನ್ನು ರೆಡಿ ಮಾಡ್ಕೊತಾ ಇದ್ರು. ಸೊ ಮುಹೂರ್ತ ಸ್ವಲ್ಪ ಲೇಟಾಗೇ ಇದ್ದಿಂದ 10:55 ಮೇಲಿತ್ತು, 11:30ವರೆಗೂ ಇತ್ತು. ಸೊ ಹಾಗಾಗಿ ಸ್ವಲ್ಪ ನಿಧಾನಕ್ಕೇ ಕೆಲವೊಂದಷ್ಟು ಶಾಸ್ತ್ರಗಳನ್ನ ಕೂಡ ಮಾಡಿಕೊಂಡು ಅದಾದಮೇಲೆ ನಮ್ಮ ಕಡೆ ಏನಂದರೆ ಸ್ಟಾರ್ಟಿಂಗು ಒಂದು 5 ಜನ ಅಥವಾ 9 ಜನ ಹಾಲು ತುಪ್ಪನ ಬಿಡೋದು ಮಾಡ್ತಾರೆ. ಆಮೇಲೆ ಮುಹೂರ್ತ ಆದಮೇಲೆ ಮತ್ತೆ ಬಿಡ್ತಾರೆ. ಸೊ ಇಲ್ಲಿ ಟೈಮ್ ಇತ್ತಲ್ವ, ಸೊ ಹಾಗಾಗಿ ಎಲ್ಲರೂ ಈಗಲೇ ಹಾಲು ತುಪ್ಪನ ಬಿಡೋದು ಅಂತ ಹೇಳಿ ಮುಹೂರ್ತ ಮಾಡಿಕೊಟ್ಟವರು ಫಸ್ಟಿಗೆ ಹಾಲು ತುಪ್ಪನ ಬಿಡ್ತಾರೆ. ಅದಾದಮೇಲೆ ಎಲ್ಲರೂ ಒಬ್ಬೊಬ್ಬರೇ ಆಗಿ ಹಾಲು ತುಪ್ಪನ ಬಿಡ್ತಾಯಿದ್ರು. ಸೊ ಇವರು ಬಂದುಬಿಟ್ಟು ನನ್ನ ಮೊದಲನೇ ಅಣ್ಣ ಅತ್ತಿಗೆ, ಅವರು ಕೂಡ ಹಾಲು ತುಪ್ಪ ಬಿಟ್ಟರು. ಸೊ ಅದಾದಮೇಲೆ ಒಬ್ಬೊಬ್ಬರೇ ಎಲ್ಲರೂ ಬಿಟ್ಕೊಂಡು ಹೋಗ್ತಾಯಿದ್ರು. ಸೊ ನಾವು ಕೂಡ ಬಿಟ್ವಿ. ಅದಾದಮೇಲೆ ಇವರು ಬಂದು ನನ್ನ ಎರಡನೇ ಅಣ್ಣ ಅತ್ತಿಗೆ. ಸೊ ಅವರು ಎಲ್ಲ ಹಾಲು ತುಪ್ಪ ಬಿಟ್ಟರು. ನಾನು ಹೇಳಿದ್ನಲ್ಲ ಫಸ್ಟೇ ವಿಡಿಯೋದಲ್ಲಿ ಕೆಲವೊಂದಷ್ಟು ಜನನ ನಿಮಗೆ ಈ ವಿಡಿಯೋದಲ್ಲಿ ಪರಿಚಯ ಮಾಡಿಕೊಡ್ತೀನಿ ಅಂತ. ಹಾಗಾಗಿ ನಿಮಗೆ ಅವ್ರನ್ನ ಈ ವಿಡಿಯೋದಲ್ಲಿ ಪರಿಚಯ ಮಾಡಿಕೊಟ್ಟೆ. ಇವ್ರು ಬಂದು ಮದುವೆ ಆಗಿದೆಯಲ್ಲ ಅವರ ಅಣ್ಣ ಅತ್ತಿಗೆ, ನನಗೂ ಅಣ್ಣ ಅತ್ತಿಗೆನೇನೇನು. ಸೊ ಆಮೇಲೆ ಎಲ್ಲರೂ ಇವ್ರು ಬಂದು ನಮ್ಮ ಅತ್ತೆ ಮಗ ಮತ್ತು ಅವ್ರ ಹೆಂಡ್ತಿ. ಸೊ ಅವರು ಎಲ್ಲ ಹಾಲು ತುಪ್ಪ ಬಿಟ್ಟು ಫೈನಲಿ ನಾವು ಎಲ್ಲರೂ ಹಾಲು ತುಪ್ಪನ ಬಿಟ್ಟು ಅವ್ರಿಗೆ ಒಳ್ಳೇದಾಗಲಿ ಅಂತ ಅರಿಸಿದ್ವಿ. ಸೊ ಅದಾದಮೇಲೆ ಫೈನಲಿ ತಾಳಿ ಕಟ್ಟೋ ಶಾಸ್ತ್ರ ಮುಹೂರ್ತ ಬಂದೇ ಬಿಡ್ತು. ಫೈನಲಿ ನನಗೆ ನನ್ನ 9ನೇ ಅತ್ತಿಗೆ ನಮ್ಮ ಮನೆಗೆ ಎಂಟ್ರಿ ಕೊಟ್ಟರು ಅಂತಲೇ ಹೇಳ್ಬೋದು. ಫೈನಲಿ ಇವರು ನನ್ನ 9ನೇ ಅತ್ತಿಗೆ ಆದರು. ಸೊ ಎಷ್ಟು ಖುಷಿ ಇತ್ತೋ ಅದ್ರ ಜೊತೆಗೆ ಸ್ವಲ್ಪ ಬೇಜಾರು ಕೂಡ ಇತ್ತು. ಬಿಕಾಸ್ ಇವತ್ತಿನ ದಿನ ನಮ್ಮ ದೊಡ್ಡಪ್ಪ ಇರಬೇಕಿತ್ತು. ಸೊ ಅವರಿಲ್ಲ. ಸೊ ಅದೇ ನನಗೆ ತುಂಬಾ ಬೇಜಾರಾಗ್ತಿತ್ತು. ನಮ್ಮ ದೊಡ್ಡಪ್ಪನಿಗಂತೂ ನಮ್ಮ ಅಣ್ಣನ ಮದುವೆ ನೋಡಬೇಕು ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು. ಸೊ ಏನೂ ಮಾಡೋಕ್ಕಾಗಲ್ಲ, ಮೇಲಿಂದನೇ ಅವರು ಇವರಿಗೆ ಆಶೀರ್ವಾದ ಮಾಡಿರ್ತಾರೆ ಅಂತ ಅಂದ್ಕೊತೀನಿ. ಸೊ ಅದಾದಮೇಲೆ ನಾವು ಕೂಡ ಇಲ್ಲಿ ಬಂದವ್ರನ್ನ ವೆಲ್ಕಮ್ ಮಾಡಿಕೊಂಡು ಅರಿಶಿನ ಕುಂಕುಮ ಬಳೆನ ಕೊಟ್ಕೊಂಡು ಕೂತಿದ್ವಿ. ಸೊ ಅದಾದಮೇಲೆ ಮಧ್ಯಾಹ್ನದ ಮೇಲೆ ರಿಸೆಪ್ಷನ್ ಕೂಡ ಇತ್ತು. ಸೊ ನಾವು ಕೂಡ ಅಣ್ಣ ಅತ್ತಿಗೆಗೆ ವಿಶ್ ಮಾಡಿದ್ವಿ. ನೀವು ನಮ್ಮ ಅಣ್ಣ ಅತ್ತಿಗೆಗೆ ವಿಶ್ ಮಾಡಿ ಅಂತ ಹೇಳ್ತೀನಿ. ಸೊ ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಅವ್ರಿಗೂ ವಿಶ್ ಮಾಡಿ ಆಮೇಲೆ ನಾವು ಊಟಕ್ಕೆ ಕೂಡ ಬಂದ್ವಿ. ಊಟ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು, ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಎಲ್ಲರೂ ಫ್ಯಾಮಿಲಿ ಕೂತ್ಕೊಂಡು ಊಟ ಮಾಡಿ ಮಾತಾಡಿಕೊಂಡು ಟೈಮ್ನ ಕಳೀತಾ ಇದ್ವಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೋಗಿ ಚೌಟ್ರಿ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗೋರು ಹೊರಡ್ತಾಯಿದ್ರು. ಸೊ ಸ್ವಲ್ಪ ಬೇಜಾರೇ ಆಗ್ತಿತ್ತು. 2-3 ಡೇಸಿಂದ ಎಲ್ಲರ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ ಆಮೇಲೆ ಮದುವೆ ಮುಗಿಸ್ಕೊಂಡು ಕೆಲವಷ್ಟು ಜನಗಳು ಹೊರಟ್ಬಿಟ್ರು. ಇನ್ನೇನು ನಾಳೆ ಸ್ಕೂಲು ಡ್ಯೂಟೀಸು ಅನ್ನೋದೇ ಜಾಸ್ತಿ ಅಲ್ವಾ. ಸೊ ಹಾಗಾಗಿ ಎಲ್ಲರೂ ಕೂಡ ಹೊರಟರು. ಸೊ ಹಾಗಾಗಿ ನಾವು ಕೂಡ ಅವ್ರ ಜೊತೆ ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ವಿ. ಹಾಗೆ ಎಲ್ಲರೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಯ್ ಹೇಳ್ತಾಯಿದ್ರು. ನೀವು ಕೂಡ ಅವರಿಗೆಲ್ಲ ಹಾಯ್ ಅಂತ ಹೇಳಿ ಅಂತ ಹೇಳ್ತೀನಿ. ಸೊ ಆಮೇಲೆ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಆಮೇಲೆ ನಾವು ಕೂಡ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಬರೋಣ ಅಂತ ಹೊರಟ್ವಿ. ಸೊ ಇದು ಬಂದು ನಾನು 6th ಮತ್ತು 7th ಓದಿರೋ ಅಂಥ ಸ್ಕೂಲು. ತುಂಬಾ ಹಳೆ ನೆನಪು. ಸೊ ಫೈನಲಿ ಮನೆಗೆ ಎಂಟ್ರಿ ಕೊಟ್ವಿ. ದೇವಸ್ಥಾನಕ್ಕೂ ಕೂಡ ಹೋಗಿ ಆಮೇಲೆ ಒಂದು 7 o'clock ಹಂಗೆ ಅಣ್ಣ ಅತ್ತಿಗೆಯವರೆಲ್ಲ ಮನೆಗೆ ಬಂದರು. ಸೊ ಅವ್ರಿಗೂ ಕಾಲಿಗೆಲ್ಲ ನೀರು ಹಾಕ್ಬಿಟ್ಟು ಆಮೇಲೆ ಅವರಿಗೆ ಹಣೆಗಿಟ್ಟು ಆರತಿ ಮಾಡಿ ಅವರನ್ನು ಕೂಡ ವೆಲ್ಕಮ್ ಮಾಡ್ಕೊಂಡ್ವಿ. ಫೈನಲಿ ನನ್ನ ಅತ್ತಿಗೆ ಮನೆ ಒಳಗೆ ಎಂಟ್ರಿ ಕೊಡೋ ಟೈಮ್ ಬಂದೇ ಬಿಡ್ತು. ಸೊ ಅವ್ರು ಬಂದಮೇಲೆ ನಾವು ಕೂಡ ಆರತಿ ಮಾಡಿ ಸ್ವಲ್ಪ ಅಣ್ಣನ ಹತ್ರ ದುಡ್ಡನ್ನ ಕಿತ್ವಿ. ನಿಮ್ಮ ಕಡೆನೂ ಈ ಶಾಸ್ತ್ರ ಇದೆಯಾ ದಯವಿಟ್ಟು ತಿಳಿಸಿ. ನಾವು ಅಣ್ಣನ ಹತ್ರ ಸ್ವಲ್ಪ ದುಡ್ಡನ್ನ ಇಸ್ಕೊಂಡು ಅದಾದಮೇಲೆ ನಮ್ಮ ಅತ್ತಿಗೆ
ಬಂದುಬಿಟ್ಟು ಬಾಗಿಲು ಎಲ್ಲ ಸಾರಿಸ್ಬಿಟ್ಟು ರಂಗೋಲಿ ಬಿಟ್ಟು ಕುಂಕುಮ ಇಟ್ಟು ಅವರೂ ಮನೆ ಒಳಗೆ ಎಂಟ್ರಿ ಆಗೋಕ್ಕೋಸ್ಕರ ಎಲ್ಲ ಪೂಜೆಗಳೆಲ್ಲ ಇತ್ತಲ್ವ, ಸೊ ಅದನ್ನು ಕೂಡ ಮಾಡ್ತಾಯಿದ್ರು. ಅದಾದಮೇಲೆ ನಮ್ಮ ಕಡೆ ಇದು ಮಳೆ ಹೊಡೆಯೋ ಶಾಸ್ತ್ರ ಅಂತ ಕೂಡ ಮಾಡ್ತೀವಿ. ಅದಕ್ಕೆ ಅವರು ಕಾಲಿಟ್ಬಿಟ್ಟು ಅದ್ರ ಮೇಲೆ ಮಳೆ ಇಟ್ಟು ಆಮೇಲೆ ಹೊಡೆದು ಅದಾದಮೇಲೆ ಅಣ್ಣ ಫುಲ್ಲು ಅದನ್ನು ಹೊಡೆಯೋದು. ನಿಮ್ಮ ಕಡೆನೂ ಈ ಶಾಸ್ತ್ರ ಇದೆಯಾ? ದಯವಿಟ್ಟು ತಿಳಿಸಿ. ನಮ್ಮ ಕಡೆ ಈ ಶಾಸ್ತ್ರ ಇದೆ. ಸೊ ಅದಾದಮೇಲೆ ಎಲ್ಲರೂ ಪೂಜೆ ಎಲ್ಲ ಮುಗಿಸ್ಕೊಂಡು ಫೈನಲಿ ನಮ್ಮ ಅದಕ್ಕೆ ಮನೆ ಒಳಗೆ ಎಂಟ್ರಿನ ಕೂಡ ಕೊಟ್ಟರು. ಸೊ ಅದು ಮಳೆ ಹೊಡೆಯೋ ಶಾಸ್ತ್ರ ಕೂಡ ಶುರುವಾಯಿತು. ಫಸ್ಟು ಮಳೆ ಹೊಡೆದು ಆಮೇಲೆ ಸೇರನ್ನ ಒಡೆಯೋದು. ಸೊ ಹಾಗಾಗಿ ಮೊದಲಿಗೆ ನಮ್ಮ ಅದಕ್ಕೆ ಕಾಲಿಟ್ಬಿಟ್ಟು ಅದ್ರ ಮೇಲೆ ಮಳೆನ ಹೊಡೆದು ಆಮೇಲೆ ಅದಕ್ಕೂ ಕೂಡ ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಒಳಗಡೆ ಬರೋದು ಶಾಸ್ತ್ರ ಇರೋದು. ನಾನಿಲ್ಲಿ ಒಂದೊಂದು ಕಡೆ ಓನ್ ವಾಯ್ಸ್ನ ಹಾಕಿದ್ದೀನಿ, ಏನು ಬೇಜಾರು ಮಾಡ್ಕೋಬೇಡಿ, ನಿಮಗೂ ಕೂಡ ಶಾಸ್ತ್ರದ ಬಗ್ಗೆ ಗೊತ್ತಾಗಲಿ ಅಂತ. ಜೋಡಿಸ್ರು ಒಂದು 4 ಹೋಗ್ಬೇಕು. ಇಲ್ಲಿ ಬರೋದು ಬೇಡವೆ, ಸೇರ್ ಸಮೇತ ಓದಕ್ಕಾಗ್ತ. ಎರಡು ಮನೆಗೂ ಒಳ್ಳೇದಾಗ್ಬೋದು. ನಮ್ಮ ಕಡೆ ಮನೆ ಒಳಗೆ ಎಂಟ್ರಿ ಆದಾಗ ಈ ಥರ ಬಾಗಿಲು ತಡೆಯೋ ಶಾಸ್ತ್ರ ಕೂಡ ಮಾಡ್ತಾರೆ. ನಿಮ್ಮ ಕಡೆನೂ ಈ ಥರ ಮಾಡ್ತಾರೆ. ಬಾಗಿಲು ತಡೆಯೋ ಶಾಸ್ತ್ರ ಮಾಡಿ ಅದೆಲ್ಲ ಆದಮೇಲೆ ಹೋಗಿ ಅಣ್ಣ ಅದಕ್ಕೆ ಇಬ್ಬರು ಸೇರಿ ಅದಕ್ಕೆ ದೇವ್ರ ದೀಪ ಹಚ್ಚಿ ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹಾಲು ಉಗ್ಸೋ ಶಾಸ್ತ್ರ ಕೂಡ ಇರುತ್ತೆ. ಸೊ ಹಾಗಾಗಿ ಹಾಲು ಕೂಡ ಉಗ್ಸಿ ಮನೆಗೆ ಒಳ್ಳೆಯದಾಗಲಿ ಅಂತ ನಮ್ಮ ಅದಕ್ಕೆ ಕೂಡ ಕೇಳಿಕೊಂಡು ಸ್ವೀಟ್ನ ಮಾಡಿ ಅದಾದಮೇಲೆ ಕೆಲವೊಂದಷ್ಟು ಶಾಸ್ತ್ರಗಳಿತ್ತು. ಸೊ ಅವರಿಗೂ ಮತ್ತೆ ಅವರಿಬ್ಬರನ್ನ ಕೂರಿಸ್ಬಿಟ್ಟು ಒಂಥರ ಬಟ್ಟಕ್ಕಿ ಶಾಸ್ತ್ರ ಅಂತ ಏನೋ ಹೇಳ್ತಾರೆ. ಸೊ ಅದನ್ನೆಲ್ಲ ಮಾಡಿಬಿಟ್ಟು ಅವ್ರನ್ನ ಕೂರಿಸಿ ಅವರಿಗೆ ಹಣೆಗಿಟ್ಟು ಆರತಿ ಮಾಡಿ ಎಲ್ಲರೂ ಕೂಡ ಆರತಿ ಎಲ್ಲ ಆದಮೇಲೆ ಇವರಿಗೆ ಇಲ್ಲಿ ಏನಂದರೆ ಅಕ್ಕಿ ಒಳಗಡೆ ಉಂಗುರನ ಉಡುಗಿಸೋ ಶಾಸ್ತ್ರ ಕೂಡ ಮಾಡಿದ್ರು. ಚೌಟ್ರಿಲೂ ಮಾಡಿದರು, ಇಲ್ಲೂ ಕೂಡ ಮಾಡಿದರು. ಸೊ ಯಾವ ಥರ ಮಾಡಿದ್ರು ನೋಡಿ ಯಾರು ಗೆದ್ರು ಅಂತ. ಕಿತ್ಕೊಳ್ಳೋದು ನಿಮ್ಮಿಗೆ ಬಿಟ್ಟಿದ್ದು ಯಾರ ಕೈಲಿ ಇರೋದಷ್ಟಕ್ಕೆ ಯಾವ್ದೋ ಸಿಗ್ತಾ ಇಲ್ವಾ? ನೋಡಿದ್ರಲ್ಲ ಯಾವ ಥರ ಶಾಸ್ತ್ರಗಳ ಮಾಡಿದ್ರು ಅಂತ. ಸೊ ಶಾಸ್ತ್ರ ಎಲ್ಲ ಆದಮೇಲೆ ಸ್ವಲ್ಪ ಫ್ರೆಶ್ ಆಗಿ ಆಮೇಲೆ ಊಟನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಇನ್ನು ಫಂಕ್ಷನ್ ಅಂದಮೇಲೆ ಡಿ ಜೆ ಪಾರ್ಟಿ ಇಲ್ಲ ಅಂದರೆ ಆಗುತ್ತಾ? ಸೊ ಇಲ್ಲೂ ಕೂಡ ಡಿ ಜೆ ಪಾರ್ಟಿನ ಇಟ್ಟಿದ್ರು. ಸೊ ಅಲ್ಲಂತೂ ಎಲ್ಲರೂ ಎಂಜಾಯ್ ಮಾಡ್ತಿದ್ರು. ಅದರಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಮನೆಯವರು ಹಾಗೆ ನನ್ನ ಮಗಳು ಕೂಡ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಸೊ ನಮ್ಮ ಅಣ್ಣಂದಿರು, ಅತ್ತಿಗೆದಿರು, ಅಕ್ಕಂದಿರು ಎಲ್ಲರೂ ಕೂಡ ಸಿಕ್ಕಾಬಟ್ಟೆ ಕುಣಿದ್ರು. ತುಂಬಾ ಚೆನ್ನಾಗಿತ್ತು. ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ. ಈ ಎಂಜಾಯ್ ಅಂತ ಹೇಳ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಅದರಲ್ಲಿ ನಮ್ಮ ಈ ಚಿನ್ಕುರ್ಳಿ ಡ್ಯಾನ್ಸ್ ಇದೆಯಲ್ಲ ಅದನ್ನ ನೋಡೋಕ್ಕೆ ತುಂಬ ಜನ ನಿಂತಿದ್ರು. ಅವಳಂತೂ ಸಿಕ್ಕಾಬಟ್ಟೆ ಕುಣಿತಿದ್ಲು. ಅವಳಿಗೆ ಅದೇನೋ ಗೊತ್ತಿಲ್ಲ, ಡ್ಯಾನ್ಸ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅವ್ರ ಅಪ್ಪನಿಗೂ ಅಷ್ಟೇ ಈ ಥರ ಡಿ ಜೆ ಪಾರ್ಟೀಸ್ ಅಂದರೆ ಇಷ್ಟ. ಇವಳಿಗೂ ಕೂಡ ಅಷ್ಟೇ ಸಿಕ್ಕಾಬಟ್ಟೆ ಇಷ್ಟ. ಸೊ ನನ್ನ ಮಗಳು ಡ್ಯಾನ್ಸ್ ಹೇಗಿದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದಾದಮೇಲೆ ಈ ಕಡೆ ಎಲ್ಲರೂ ಕೂಡ ಲೇಡೀಸ್ ಕೂಡ ಕುಣಿತಾ ಇದ್ರು. ಸೊ ಅಣ್ಣ ಅದಕ್ಕೆ
ಅಕ್ಕೆದಿರು ಅಕ್ಕಂದಿರು ಎಲ್ಲ ಸೇರಿ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಾವು ಅದನ್ನು ನೋಡಿಕೊಂಡು ಅವ್ರು ಕುಣಿಯೋದನ್ನ ನೋಡಿ ನಾವು ಎಂಜಾಯ್ ಮಾಡಿದ್ವಿ. ಇದರಲ್ಲಿ ನನ್ನ ಮಗಳು ಮತ್ತು ನನ್ನ ಗಂಡ ಅಂತೂ ಎಷ್ಟು ಕುಣಿದ್ರೋ ಗೊತ್ತಿಲ್ಲ, ಅವತ್ತು ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿಬಿಟ್ರು. ಸೊ ನೋಡಿದ್ರಲ್ಲ ನಮ್ಮ ಅಣ್ಣನ ಮದುವೆಯ ಡೇ 3ಯ ವ್ಲಾಗ್ ಇಷ್ಟೇ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಹಾಗೆ ಯಾರು ಈ ವಿಡಿಯೋದ ಬಗ್ಗೆ ಒಂದು ಕಾಮೆಂಟ್ ಮಾಡಿ. ಸೊ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಅಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನಾನು ಮಾಡೋ ಅಂಥ ವಿಡಿಯೋದ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಓಕೆ, ಬಾಯ್.